a one-day national level workshop. ಈ ಸಮಾರಂಭದ ರಿಸೋರ್ಸ್ ಪರ್ಸನ್ ಆಗಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ನೋಡಲ್ ಆಫೀಸರ್ಸ್ ಡಾಕ್ಟರ್ ಕೆ ವಿಕ್ರಮ್ ಅವರೇ, ಈ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ಆತ್ಮೀಯರಾದ ನೀಲಕಂಠಗೌಡ ಪಾಟೀಲ್ರೇ, ಈ ಸಂಸ್ಥೆಯ ಗೌರವ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಆತ್ಮೀಯರಾದ ಡಾಕ್ಟರ್ ಬಗ್ಲಿ ಅವರೇ, ಇಲ್ಲಿ ಕೂಡಿರ್ತಕ್ಕಂಥ ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ನಿರ್ದೇಶಕ ಬಂಧುಗಳೇ, ಇಲ್ಲಿ ಕೂಡಿರ್ತಕ್ಕಂಥ ಯಾವತ್ತೂ ಮುದ್ದು ಮಕ್ಕಳೇ, ಆತ್ಮೀಯರೇ, ಶಿಕ್ಷಣ ಪ್ರೇಮಿಗಳೇ, ಈ ಸಂಸ್ಥೆಯಲ್ಲಿ ಕಲಿಸ್ತಕ್ಕಂಥ ಎಲ್ಲ ಪ್ರಾಧ್ಯಾಪಕ ಬಂಧುಗಳೇ, ಈಗಾಗಲೇ ಕಾರ್ಯಕ್ರಮದ ಬಗ್ಗೆ ಪ್ರಾಸ್ತಾವಿಕವಾಗಿ ರಾಘವೇಂದ್ರ ಕುಲಕರ್ಣಿ ಗುರುಗಳು ಈ ಸಂಸ್ಥೆಯ ನಡೆದ ಬಂದ ದಾರಿ ಬಗ್ಗೆ 1952ರಿಂದ 2025ರವರೆಗೆ ಕ್ರಮಿಸಿ ಬಂದ ದಾರಿಯ ಸೀಮಾಲೋಕನವನ್ನ ನಮ್ಮ ಮುಂದೆ ಮಾಡಿದ್ದಾರೆ. ಪ್ರತಿಯೊಂದಕ್ಕೂ ಅವಲೋಕನ ಮತ್ತು ಸಿಂಹಾಲೋಕನ ಇರಬೇಕಾಗ್ತದೆ. ಇತಿಹಾಸ ನಮ್ಮ ಜೊತೆಗೆ ಬರಬೇಕು, ಭವಿಷ್ಯದ ಚಿಂತನೆಗಳು ನಾವು ಇಟ್ಟುಕೊಂಡು ಸಾಗಬೇಕು. ಪ್ರಪಂಚದ ಸಮಗ್ರ ಬದಲಾವಣೆಗೆ ಮುಂಚೂಣಿಯಲ್ಲಿ ಇರಬೇಕಾದದ್ದು ಶಿಕ್ಷಣ. ಯಾವ ಭಾಗದಲ್ಲಿ ಶೈಕ್ಷಣಿಕ ಪ್ರಗತಿ ಇರ್ತದೆ ಆ ಭಾಗ ಎಲ್ಲ ವರ್ಗದಲ್ಲಿಯೂ ಎಲ್ಲ ವಿಧದಲ್ಲೂ ಪ್ರಗತಿ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಸೊ ನಾನೇ 1952ರಲ್ಲಿ ಯಾರು ಈ ಸಂಸ್ಥೆಯ ಸಂಸ್ಥಾಪನೆಗೆ ಚಿಂತನೆಯನ್ನು ಮಾಡಿದ್ರು, ಆ ದಿನಗಳಲ್ಲಿ ಸ್ವಾತಂತ್ರ್ಯದ ನಂತರ 5 ವರ್ಷದಲ್ಲಿ 1947ರಲ್ಲಿ ಸ್ವಾತಂತ್ರ್ಯ ಸಿಕ್ಕ ನಂತರ 5 ವರ್ಷದಲ್ಲಿ ಈ ಭಾಗಕ್ಕೊಂದು ಶೈಕ್ಷಣಿಕ ಪ್ರಗತಿ ಕಾಣಬೇಕಂತಕ್ಕಂಥ ಚಿಂತನೆಯನ್ನು ಮಾಡಿರ್ತಕ್ಕಂಥ ಆ ಎಲ್ಲ ಪೂರ್ವಜರಿಗೆ ಹೃದಯಪೂರ್ವಕವಾದಂತಹ ಅಭಿನಂದನೆಗಳನ್ನ ಸಲ್ಲಿಸಬೇಕಾಗ್ತದೆ. ಅವರು ಮಾಡಿರ್ತಕ್ಕಂಥ ಆ ಸತ್ಕಾರ್ಯ ಇವತ್ತು 73 ವರ್ಷಗಳವರೆಗೆ ಅವರ ನಟ್ಟಿರ್ತಕ್ಕಂಥ ಸಸಿ ಇವತ್ತು ಹೆಮ್ಮರವಾಗಿ ನಮ್ಮ ಭಾಗದಲ್ಲಿ, ನಮ್ಮ ಈ ನಗರದಲ್ಲಿ ಬೆಳವಣಿಗೆ ಕಂಡಿದೆ. ಇದಕ್ಕೆ ಯಾರ್ಯಾರು ಸಹಾಯ ಮಾಡಿದ್ದಾರೆ, ಯಾರ್ಯಾರು ಶ್ರಮಿಸಿದ್ದಾರೆ, ಯಾರ್ಯಾರು ಸಹಕಾರ ಮಾಡಿದ್ದಾರೆ, ಅವರೆಲ್ಲರನ್ನ ಸ್ಮರಿಸಬೇಕಾದದ್ದು ನಾಗರಿಕ ಸಮಾಜದ ಶೈಕ್ಷಣಿಕ ಪ್ರಗತಿಯನ್ನು ಕಾಣತಕ್ಕಂಥ ಪ್ರತಿಯೊಬ್ಬರ ಕರ್ತವ್ಯ. ಅದನ್ನ ನಾನು ಇವತ್ತು ಇಲ್ಲಿ ಕಾಣ್ತಾ ಇದ್ದೀನಿ. ಹಾಗೆ ಹೊಸ ಆವಿಷ್ಕಾರ, ಈ ಕಾರ್ಯಕ್ರಮದ ಮೂಲ ಉದ್ದೇಶ, ಪ್ರಪಂಚ ಬಹಳ ಪೈಪೋಟಿಯಿಂದಿದೆ ಇವತ್ತು. ಬಹಳ ಸಲ ಹೇಳಿದ್ದೀನಿ, ಟುಡೇ ನವ ವರ್ಲ್ಡ್ ಇಸ್ ವೆರಿ ಸ್ಮಾಲ್. ಬಹಳ ಚಿಕ್ಕದಾದ ಪ್ರಪಂಚ ಇವತ್ತು. ಪ್ರಪಂಚದೊಟ್ಟಿಗೆ ನಾವು ಪೈಪೋಟಿಯನ್ನ ನಡೆಸಬೇಕಾದ್ರೆ ಇವತ್ತಿನ ಶೈಕ್ಷಣಿಕ ಹೊಸ ಆವಿಷ್ಕಾರಗಳನ್ನ ಇಟ್ಕೊಂಡು ಸಾಗಬೇಕಾಗ್ತದೆ. ಅಂಥದ್ದು ಒಂದು ಹೊಸ ಆವಿಷ್ಕಾರ ಇವತ್ತು ಈ ನ್ಯಾಷನಲ್ ಲೆವೆಲ್ ವರ್ಕ್ಶಾಪ್ ಅಂತ ಹೇಳಿ ನಾನು ಭಾವಿಸಿಕೊಂಡಿದ್ದೀನಿ. ಇಡೀ ಒಂದು ದಿನದ ಈ ವರ್ಕ್ಶಾಪ್ ಯಶಸ್ವಿಯಾಗಿ ಸಾಗಲಿ ಅಂತ ಹೇಳಿ ಶುಭ ಹಾರೈಕೆಗೋಸ್ಕರ ನಾವೆಲ್ಲ ಇಲ್ಲಿ ಕೂಡಿದ್ದೀವಿ. ನಮ್ಮ ಭಾಗದ ಮಕ್ಕಳಿಗೆ ಇದರ ಸದುಪಯೋಗ ಸದಲಾಭ ಆಗಲಿ, ಅವರು ತಮ್ಮ ಭವಿಷ್ಯದಲ್ಲಿ ಎಲ್ಲ ಚಿಂತನೆಗಳು ಅಳಿಸಿಕೊಂಡು ಅವರ ಭವಿಷ್ಯ ಉಜ್ವಲಗೊಳ್ಳಿ ಅಂತ ಹೇಳಿ ನಾವೆಲ್ಲ ಶುಭ ಹಾರೈಕೆಗಳನ್ನು ಹಾರೈಸೋಣ. ಹಾಗೆಯೇ ಈ ಸಂಸ್ಥೆ ಇಂಡಿ ನಗರದ ಮಧ್ಯಭಾಗದಲ್ಲಿ ಶಾಂತೇಶ್ವರನ ಹೆಸರಿನಲ್ಲಿ ಅನೇಕ ಚಿಂತನೆಗಳಿಂದ ಬಂದಿವೆ. ಇನ್ನೂ ಎಷ್ಟು ಮಾಡಿದ್ರು ಕಡಿಮೆನೆ, ಇನ್ನೂ ಇಷ್ಟು ಮಾಡಬೇಕು. ನೀವು ಈಗಿನ ನಿರ್ದೇಶಕರು, ಹಿರಿಯರು, ಏನು ಪೂರ್ವಜರು ಒಂದು ಆಶೀರ್ವಾದದಿಂದ ನಿಮಗೇನು ಇವತ್ತು ಅವಕಾಶ ಸಿಕ್ಕಿದೆ, ನೀವು ಇನ್ನೊಂದಿಷ್ಟು ಅದನ್ನ ಸದುಪಯೋಗಪಡಿಸಿಕೊಳ್ಳಿ. ಶಾಂತೇಶ್ವರನ ಕರುಣೆ, ದಯೆ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ಹೇಳಿ ನಾನು ಪ್ರಾರ್ಥಿಸಿ ಬಹಳ ಹೆಚ್ಚಿಗೆ ನಾನು ಮಾತನಾಡಿದ್ದೇನೆ. ನನಗೆ ಬೇರೆ ಬೇರೆ ಒತ್ತಡದಲ್ಲಿದ್ದೀನಿ ನಾನು. ಬಿಕಾಸ್ ಈ ಭಾಗದಲ್ಲಿ ಮಳೆ ದೊಡ್ಡ ಪ್ರಮಾಣದಲ್ಲಿ ಕಂಡರಿಯದಂತ ಮಳೆ ನಮ್ಮ ಭಾಗದಲ್ಲಿ ಆಗಿದೆ. ಚಡ್ಚಾಣ್, ಇಂಡಿ, ಆಲ್ಮೇಲ್, ಏನು ನಮ್ಮ ಇಂಡಿ ರೆವೆನ್ಯೂ ಸಬ್ ಡಿವಿಷನ್ ಇದೆ, ಇಲ್ಲಿ ಬಹಳ ದೊಡ್ಡ ಪ್ರಮಾಣದ ಹಾನಿಯಾಗಿದೆ. ನಾನು ಜಿಲ್ಲಾಧಿಕಾರಿಗಳನ್ನ ಕರೆಸಿ ಅದೊಂದು ಸಭೆಯನ್ನು ಮಾಡಿ ಇವತ್ತಿಲ್ಲಿ ಬಂದಿದ್ದೀನಿ. ಹಾಗೆ ಭೀಮಾ ಬ್ಯಾಸಿನ್ದೊಳಗ, ಅದು ಮಹಾರಾಷ್ಟ್ರ ಇರ್ಬೋದು, ಕರ್ನಾಟಕ ಇರ್ಬೋದು, ಫ್ಲಡ್ ಸಿಚುವೇಶನ್ ಇದೆ. 2.5-3 ಲಕ್ಷದಷ್ಟು ಕ್ರೂಸಸ್ ವಾಟರ್ ಫ್ಲೋ ಆಗ್ತಾ ಇದೆ. ಸೊ ಅದನ್ನ ಆ ಮಾನಿಟರಿಂಗ್ ಮಾಡ್ತಕ್ಕಂಥ ಜವಾಬ್ದಾರಿ
ಜಿಲ್ಲಾಡಳಿತ ಮತ್ತು ನಮ್ಮೆಲ್ಲರ ಮೇಲೆ ಇರೋದ್ರಿಂದ ನಾನು ಅದರಲ್ಲಿ ಆ ಮಾನಿಟರಿಂಗ್ ಆ ಸೂಪರ್ವಿಷನ್ ಒಳಗೆ ಸ್ವಲ್ಪ ಹೆಚ್ಚಿಗೆ ನಾನು ಅದರಲ್ಲಿ ತೊಡಗಿಸ್ಕೋಬೇಕಾಗಿದೆ. ಹಾಗೆ ಅನೇಕ ಹಾನಿಗಳನ್ನು ಮಳೆಯಿಂದ ಬೆಳೆ ಹಾನಿಯಾಗಿವೆ, ರಸ್ತೆಗಳನ್ನು ಕೆಟ್ಟಿವೆ, ಮನೆಗಳನ್ನು ನಿಮ್ಮೂರಲ್ಲಿ ಇವತ್ತು ಬೆಳಗ್ಗೆ ಶಾಂತೇಶ್ವರನ ದೇವಸ್ಥಾನದ ಹಿಂದುಗಡೆ ಒಂದು ಮನೆ, ಒಬ್ಬ ತಾಯಿ ಅತ್ಯಂತ ಬಡತನದಲ್ಲಿರ್ತಕ್ಕಂಥವ್ರ ಮನೆ ಬಿದ್ದಿದೆ. ಸೊ ಮಳೆ ಆದಕ್ರೆ ಅಲ್ಲಲ್ಲೇ ಒಂದು ದುರ್ದೈವಿ ರೋಗಿಯಲ್ಲಿ ಮೊನ್ನೆ ಒಂದು ಗೋಡೆ ಕುಸಿದು ಒಂದು ಜೀವಹಾನಿಯಾಗಿದೆ. ಸೊ ಇಂಥ ಎಲ್ಲ ಅವಾಂತರಗಳನ್ನ ನಾವು ಕಾಣ್ತಾ ಇದ್ದೀವಿ. ನೀರು ನಮ್ಮನ್ನ ಬದುಕಿಸ್ತದ, ನೀರು ನಮ್ಮನ್ನ ಕೊಚ್ಚಿಕೊಂಡು ಹೋಯ್ತದ ಅನ್ನೋದನ್ನ ಇವತ್ತು ನಾವು ಕಾಣ್ತಾ ಇದ್ದೀವಿ. ಸೊ ನಿಸರ್ಗದ ಯಾರ ಕಂಟ್ರೋಲ್ದಲ್ಲಿ ಇಲ್ಲ, ಅದನ್ನ ಸರ್ಕಾರಗಳು ನಾಗರಿಕ ಸಮಾಜಕ್ಕೆ ತೊಂದರೆ ಆಗಲಾರ್ದಂಗೆ ನಿರ್ವಹಿಸಬೇಕಾದದ್ದು ಒಂದು ನಾಗರಿಕ ಸಮಾಜದ ಸರ್ಕಾರಗಳ ಕರ್ತವ್ಯ. ಆ ಕರ್ತವ್ಯ ಇವತ್ತು ನಮ್ಮ ಸರ್ಕಾರ ಈ ಭಾಗದಲ್ಲಿ ನಮ್ಮ ಜಿಲ್ಲಾಡಳಿತದ ವ್ಯವಸ್ಥೆ ಮುಖಾಂತರ ನಾವೆಲ್ಲ ಮಾಡ್ತಕ್ಕಂಥ ಒಂದು ವಾತಾವರಣದಲ್ಲಿದ್ದೀವಿ. ಹಾಗೆ ನನಗೆ ಇನ್ನೊಂದಿಷ್ಟು ಬೇರೆ ಬೇರೆ ಒತ್ತಡದಲ್ಲಿ ಇರೋದ್ರಿಂದ ಈ ಸಭೆ ಮುಗಿಯುತ್ತವರೆಗೆ ನಾನು ಇರಬೇಕಾಗಿತ್ತು. ಆದರೆ ನಾನು ಕಾರ್ಯಕ್ರಮದ ಅಧ್ಯಕ್ಷರನ್ನ, ಈ ಸಂಸ್ಥೆಯ ಅಧ್ಯಕ್ಷರನ್ನ ಮತ್ತು ಎಲ್ಲ ನನ್ನ ಅತ್ಯಂತ ಆತ್ಮೀಯರು ಈ ಕಾರ್ಯಕ್ರಮಕ್ಕೆ ಬಂದು ತಮ್ಮ ಜೊತೆಗೆ ಒಂದಿಷ್ಟು 4 ನಿಮಿಷ ಕಳೆದು ಹೋಗ್ಬೇಕಂತಕ್ಕಂಥ ತಮ್ಮ ಸದಾಶಯ ಇರೋದ್ರಿಂದ ನಾನು ಬಂದಿದ್ದೀನಿ. ಈ ಭಾಗದಲ್ಲಿ ಈ ಸಂಸ್ಥೆ ಇನ್ನೊಂದಿಷ್ಟು ಒಳ್ಳೆ ಕಾರ್ಯಗಳನ್ನು ಮಾಡಲಿ. ಈ ಭಾಗದಲ್ಲಿ ಅನೇಕ ಜನ ಶೈಕ್ಷಣಿಕ ಪ್ರಗತಿಗೆ ಶಾಂತೇಶ್ವರ್ ಪ್ರಾಡಕ್ಟ್ ಹೇಳಿದ್ರಿಂದ ಸರ್ 50,000, 60,000, 70,000 ವಿದ್ಯಾರ್ಥಿಗಳು ಪಾಸ್ ಆಗಿ ಹೋಗಿದಾರಂತೆ. ಅದು ಕಲಿಸಿರ್ತಕ್ಕಂಥ ಎಲ್ಲ ಗುರುಗಳಿಗೆ ಅದರ ಒಂದು ಗೌರವ ಇರ್ತದೆ. ಯಾಕಂತ ಕೇಳಿದ್ರೆ ಮಕ್ಕಳಿಗೆ ಶಿಕ್ಷಣ ನೀಡ್ತಕ್ಕಂಥ ಏನೋ ಒಂದು ವರ್ಗ ಇದೆ, ಅದು ಬಹಳ ಪ್ರಾಚೀನ ಕಾಲದಿಂದ ಬಹಳ ಗೌರವಕ್ಕಿರ್ತಕ್ಕಂಥ ಒಂದು ಸ್ಥಾನಮಾನ ನಮ್ಮಲ್ಲಿ. ಅವ್ರನ್ನ ಗುರುವರ್ಯರ ರೀತಿಯಲ್ಲಿ ಕಾಣ್ತೀವಿ ನಾವು, ನಮ್ಮ ಬದುಕಿಗೆ ಸ್ವರೂಪ ನೀಡೋರು ಅವರು. ಸೊ ಅಂತ ಎಲ್ಲ ಗುರುವರ್ಯರಲ್ಲಿ ಇವತ್ತೇನಿದ್ರಿ, ನೀವು ಬಹಳ ಜವಾಬ್ದಾರಿಯಿಂದ ಸಂಸ್ಥೆಯ ಆಡಳಿತ ನಡೆಸೋರ್ಗು ಬೇರೆ, ಅದ್ರ ನೀವು ಬಹಳ ಜವಾಬ್ದಾರಿಯಿಂದ ಕ್ರಿಯಾಶೀಲತೆಯಿಂದ ಈ ಮಕ್ಕಳ ಭವಿಷ್ಯವನ್ನ ರೂಪಿಸಿ ಇಂಥ ಇವತ್ತೇನು ವರ್ಕ್ಶಾಪ್ ಕಾರ್ಯಕ್ರಮವನ್ನು ಹಾಕೊಂಡಿದ್ರಿ, ಇದಕ್ಕೆ ಪೂರಕವಾಗಿ ಇರಲಿ ಅಂತ ಹೇಳಿ ನನ್ನ ಸದಾಶಯವನ್ನು ವ್ಯಕ್ತಪಡಿಸಿ ತಮ್ಮೆಲ್ಲರಿಗೂ ವಂದನೆಯನ್ನು ಸಲ್ಲಿಸಿ ಇಲ್ಲಿ ಆಡಳಿತ ಮಂಡಳಿಯ ಹಿನ್ನೆಲೆಯಿಂದ ಬಂದಂಥವ್ರನ್ನ ನೆನಪಿಸಿಕೊಂಡ್ರಿ. ಸೊ ಹಾಗೆ ಅವರೆಲ್ಲರೂ ಸಹಿತ ಅಷ್ಟೇ ಜವಾಬ್ದಾರಿಯ ವಂಶದ ಕುಡಿಗಳಾಗಿ ನೀವು ಸಹಿತ ಮುಂದೆ ಡಾಕ್ಟರ್ ಬಗಲಿಯವರು, ಅವ್ರ ಫಾದರ್ ಪ್ರಭಾಕರ್ ಬಗಲಿಯವರು ಬಹಳ ಸೂಕ್ಷ್ಮ ಜೀವಿ. ಅವರ ಅಗಲಿಕೆ ನಂತರ ಇವತ್ತು ನೀವೆಲ್ಲ ಆ ಸ್ಥಾನದಲ್ಲಿದ್ದರೆ, ನೀಲ್ಕಂಠಗೌಡರಾಗಲಿ, ಉಳಿದೆಲ್ಲ ನನ್ನ ಆತ್ಮೀಯರು, ಗಾಂಧಿ ಫ್ಯಾಮಿಲಿಯವರಾಗಲಿ, ದೋಷಿಯವರಾಗಲಿ, ಸೊ ಎಲ್ಲರೂ ಕೂಡಿ, ನೀವು ತೆನ್ನಳ್ಳಿಯವರಾಗಲಿ, ನೀವೆಲ್ಲ ಕೂಡಿ ಈ ಸಂಸ್ಥೆಯ ಪ್ರಗತಿಗೆ ಶ್ರಮಿಸಿ ಉಳಿದವರು ಸಹಿತ ಯಾರು ಹೊರಗಿದಾರ ಅವ್ರನ್ನ ಸಹಿತ ಕರ್ಕೊಂಡು ಒಂದು ಮಾದರಿ ಸಂಸ್ಥೆಯನ್ನಾಗಿ ಮಾಡ್ತಕ್ಕಂಥ ಪ್ರಯತ್ನ ಮಾಡಿ. ನಮ್ಗೆ ಯಾರಿಗೂ ಭವಿಷ್ಯ ಬಹಳ ಕೊಟ್ಟಿಲ್ಲ ಭಗವಂತ, ಎಲ್ಲರನ್ನ ಕರ್ಕೊಂಡು ಹೋಗೋದ್ರಾಗೆ ಅದೊಂದು ವಿಶಾಲ ಮನೋಭಾವನೆ ಇರ್ತದೆ. ಅದಕ್ಕಾಗಿ ನನ್ನೊಂದು ಸಲಹೆ, ಎಲ್ಲರನ್ನ ಕರ್ಕೊಂಡು ಈ ಸಂಸ್ಥೆ ಈ ಭಾಗದಲ್ಲಿ ಹೆಸರುವಾಸಿ ಆಗಲಿ ಅಂತಕ್ಕಂಥ ಸದಾಶಯವನ್ನು ವ್ಯಕ್ತಪಡಿಸಿ ನೀವೆಲ್ಲರನ್ನ ಸ್ಮರಿಸಿದ್ರೆ ಆ ಸ್ಮರಣೆಗೆ ಯಾರು ಒಳಗಾಗಿದ್ದಾರೆ ಅವರ ದಿವ್ಯ ಪರಿಕಲ್ಪನೆಯಲ್ಲಿ ಈ ಸಂಸ್ಥೆ ಮುಂದುವರಿಯಲಿ ಅಂತ ಹೇಳಿ ನಾನು ಆಶಿಸಿ, ಇಲ್ಲಿ ಕಲಿಯುವಂಥ ಮಕ್ಕಳ ಭವಿಷ್ಯ ಉಜ್ವಲಗೊಳ್ಳಿ ಅಂತ ಹೇಳಿ ನಾನು ಶುಭ ಹಾರೈಕೆಗಳನ್ನು ಹಾರೈಸಿ ಇನ್ನೊಮ್ಮೆ ತಮ್ಮೆಲ್ಲರಿಗೂ ವಂದಿಸಿ ನನ್ನ 4 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.